ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ ಎಲ್ರು ಆರಾಮ್ ಅಂತ ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತೇನೆ. ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ನಾವು ಬೈಲೂರಿಗೆ ಹೋಗಿದ್ವಿ ಅಂತ. ಅಲ್ಲಿರುವಾಗ ಈ ಮೂಡೆ ಎದ್ದು ಎಲೆ ಇತ್ತು, ಅಂದ್ರೆ ಅಲ್ಲಿ ಗಿಡ ನೆಟ್ಟಿದ್ವಿ ನಾವು. ಅದಕ್ಕೆ ದೊಡ್ಡದಾಗಿಲ್ಲ ಗಿಡ, ಏನೋ ಸಣ್ಣದೇ ಇತ್ತು. ಅದಕ್ಕೆ ಅದು ಎಲೆ ಎಲ್ಲ ಸ್ವಲ್ಪ ವೇಸ್ಟ್ ಅಂದಂಗೆ ಕಾಣ್ತಾ ಇತ್ತು. ನನ್ಗಂತೂ ಅದ್ರ ಕಟ್ಟೋದೆಲ್ಲ ಗೊತ್ತು, ಮೂಡೆ. ಅದಕ್ಕೋಸ್ಕರ ಅಕ್ಕನ ಜೊತೆ ಹೇಳ್ದೆ ಮೂಡೆ ಕಟ್ಟೋಣ, ಮೂಡೆ ಮಾಡೋಣ ಅಂತ. ಅದಕ್ಕೆ ಅವರು ಕೂಡ ಓಕೆ ಅಂತ ಹೇಳಿದ್ರು. ಹಾಗೆ ಮೂಡೆ ಕಟ್ಟಿದ್ವಿ. ಅದ್ರಲ್ಲಿ ಸ್ವಲ್ಪ ಉಳ್ದಿತ್ತು, ಅದಕ್ಕೋಸ್ಕರ ನಾನ್ ಕೂಡ ಸ್ವಲ್ಪ ಒಂದು 10-12 ಮೂಡೆ ಇತ್ತು, ಉಳ್ದಿತ್ತು. ಹಾಗಾಗಿ ನಾನ್ ಕೂಡ ವಾಪಸ್ ಕಾರ್ಕಳಕ್ಕೆ ಬರುವಾಗ ಅದನ್ನ ತಗೊಂಡ್ ಬಂದಿದ್ವಿ. ಅದಕ್ಕೋಸ್ಕರ ಇಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಎಲ್ಲ ನೆನೆ ಹಾಕಿದ್ದೆ. ಹಾಗೆ ಇದನ್ನ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ನಾನು ಅಕ್ಕಿನ ಈ ಪಾವು ಅಂತ ಹೇಳ್ತಾರಲ್ವಾ, ಅಂದ್ರೆ 1/4 kg ಸೈಜ್ ಅಲ್ಲಿ ಒಂದು ಲೋಟ ಇದೆ ನನ್ನ ಹತ್ರ. ಆ ಲೋಟದಲ್ಲಿ 5 ಲೋಟ ಅಕ್ಕಿನ ತಗೊಂಡಿದ್ದೀನಿ. ಅದ್ರ ಜೊತೆ 1 ಲೋಟ ಉದ್ದಿನ ಬೇಳೆ, ಹಾಗೆ ಒಂದು 2-3 ಸ್ಪೂನ್, ಸಣ್ಣ ಸ್ಪೂನ್, ಅದು ಟೀ ಸ್ಪೂನು ಅದ್ರಲ್ಲಿ ಮೆಂತೆಯನ್ನ ತಗೊಂಡಿದ್ದೀನಿ. ಹಾಗೇನೆ ಒಂದು 2 ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೂಡ ಇಲ್ಲಿ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ನಾವು ಕೆಲವರು ಏನ್ ಗೊತ್ತಾ, ಈ ಉದ್ದಿನ ಬೇಳೆ ನೆನೆ ಹಾಕಿದ ನೀರನ್ನ ಬಿಸರ್ತಾರೆ, ಅದ್ರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಲ್ಲ. ಅಂದ್ರೆ ನನ್ನ ಅಮ್ಮ ಹೇಳಿರೋದು ಇದು, ಉದ್ದಿನ ಬೇಳೆ ನಾವು ನೆನೆ ಹಾಕುವಾಗ ಅದನ್ನು ಕ್ಲೀನ್ ಮಾಡಿ, ಉದ್ದಿನ ಬೇಳೆ ಕ್ಲೀನ್ ಮಾಡಿ ನಂತರ ತೊಳೆದ್ಬಿಟ್ಟು ಅದಕ್ಕೆ ನೀರ್ ಹಾಕುವಾಗ ನಾವು ಒಳ್ಳೆ ನೀರನ್ನೇ ಹಾಕ್ಬೇಕು. ನಾವು ಯೂಸ್ ಮಾಡೋ ನೀರನ್ನೇ ಹಾಕಿ ಅದನ್ನ ಗ್ರೈಂಡ್ ಮಾಡುವಾಗ ಅದೇ ನೀರಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅಂತ ಅಮ್ಮ ಹೇಳ್ತಿದ್ರು. ನಾನು ಕೂಡ ಹಾಗೇನೆ ಮಾಡೋದು. ನಾನಿಲ್ಲಿ ಯೂಸ್ ಮಾಡ್ತಿರೋದು ಕೂಡ ರೇಷನ್ ಅಕ್ಕಿನೇ, ಅಂದ್ರೆ ಗೌರ್ಮೆಂಟ್ ಅಲ್ಲಿ ಸಿಗೋ ಅಕ್ಕಿನೇ. ಅದ್ರಲ್ಲಿ ನೀವು ಫಸ್ಟ್ ಅಲ್ಲಿ ಗಮನಿಸ್ಬೋದು, ನಾನೊಂದು ಕೈಯಲ್ಲಿ ಹಿಜಿಕ್ಬಿಟ್ಟು ತೋರಿಸ್ದೆ, ಅದು ಸಾಫ್ಟ್ ಆಗಿರೋ ಅಕ್ಕಿ ತರ ಇರುತ್ತೆ. ಆ ಅಕ್ಕಿ ಬಂದು ಮುಂಚೆ ಎಲ್ಲ ಸ್ವಲ್ಪ ಎಲ್ಲ ತುಂಬಾನೇ ಕನ್ಫ್ಯೂಷನ್ ಇತ್ತು. ಇದೆಂತ ಪ್ಲಾಸ್ಟಿಕ್ ಅಕ್ಕಿ ಅಂತ ಎಲ್ಲ ಕಡೆ ಇಶ್ಯೂ ಆಗಿತ್ತು ಅದೊಂದು. ಹಾಗೆ ನೀರಲ್ಲಿ ಅದು ನೆನೆ ಹಾಕಿದಾಗ ಅದನ್ನೆಲ್ಲ ತೆಗ್ದು ಬಿಸಾಡ್ತಾ ಇದ್ವಿ. ಆನಂತರ ನಾನು ಸ್ವಲ್ಪ ದಿವಸದ ನಂತರ ಒಂದು ವಿಡಿಯೋ ನೋಡಿದೆ, ವಿಜಯಲಕ್ಷ್ಮಿ ಶಿಬರೂರ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದೆ. ಅದರಲ್ಲಿ ಆ ಸಮಸ್ಯೆ ಬಗೆಹರಿತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ಆ ಅಕ್ಕಿನ ಕೇಂದ್ರ ಸರ್ಕಾರನೇ ನಮ್ಮ ಎಲ್ಲ ಹೆಲ್ತ್, ಅಂದ್ರೆ ಆ ಅಕ್ಕಿ ಹೈ ಪ್ರೋಟೀನ್ ಅಂದ್ರೆ ಹೈ ನ್ಯೂಟ್ರಿಷನ್ ಇರುವಂತ ಅಕ್ಕಿ ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿದ್ರು. ಅಂದ್ರೆ ಕೇಂದ್ರ ಸರ್ಕಾರನೇ ಅದನ್ನು 1 kgಗೆ 10 ಗ್ರಾಮ್ ತರ ಆ ಅಕ್ಕಿಯನ್ನು ಮಿಕ್ಸ್ ಮಾಡಿನೇ ಕಳಿಸ್ತಾರಂತ. ಅದನ್ನ ನೋಡಿ ಅಂತೂ ನಾನಂತೂ ಆ ಲಿಂಕ್ ಅನ್ನು ಜಾಸ್ತಿ ಶೇರ್ ಮಾಡಿದ್ದೆ. ಅಂದ್ರೆ ನಮ್ ತರನೇ ಕನ್ಫ್ಯೂಷನ್ ಇರುತ್ತಲ್ವಾ ಎಲ್ರು ಕೂಡ. ಹಾಗಾಗಿ ಆ ನಂತರ ಅಂತೂ ನಾನು ಇವಾಗೆಲ್ಲ ಅದು ಸಿಕ್ಕಿದ್ರು ಕೂಡ ಯೂಸ್ ಮಾಡ್ತೀನಿ, ಬಿಸಾಡಲ್ಲ. ಹಾಗೆ ನೀವು ಕೂಡ ಅದೇನು ವಿಡಿಯೋ ನೋಡಿಲ್ಲ ಅಂದ್ರೆ ನೀವು ಕೂಡ ಟೆನ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದು ಹೈ ನ್ಯೂಟ್ರಿಷನ್ ಇರುವಂತ ಅಕ್ಕಿನೇ, ಸೊ ಯೂಸ್ ಮಾಡಬಹುದು. ಇಲ್ಲಿ ನಾನು ಮೂಡೆಗೆ ಸಾಂಬಾರ್ ಚೆನ್ನಾಗಿರುತ್ತಲ್ವಾ, ಅದಕ್ಕೋಸ್ಕರ ಒಂದು ಕುಕ್ಕರಿಗೆ ಬೇಳೆ ಅಂದ್ರೆ 1 ಲೋಟ ಬೇಳೆ ಹಾಕೊಂಡಿದೀನಿ. ಹಾಗೇನೆ 3 ಟೊಮೊಟೊ, 2 ಕಾಯಿ ಮೆಣಸು, ಅರಶಿನ ಹುಡಿ, ನೀರ್ ಹಾಕಿ ಒಂದು 7-8 ವಿಸಿಲ್ ಕೂಗಿಸ್ತಿದ್ದೀನಿ. ಸಾಂಬಾರಿಗೆ ಆದಷ್ಟು ತರಕಾರಿ ಜಾಸ್ತಿ ಇದ್ರೂ ಕೂಡ ತುಂಬಾ ಚೆನ್ನಾಗಿರತ್ತೆ. ನಾನಿಲ್ಲಿ 1 ಸೌತೆಕಾಯಿ, ಹಾಗೇನೆ 2 ಬಟಾಟೆ, ಹಾಗೇನೆ ಒಂದು ಅರ್ಧದಷ್ಟು ಕ್ಯಾಬೇಜ್ ಅನ್ನ ತಗೊಂಡಿದ್ದೀನಿ. ನಾನು ಫಸ್ಟ್ ಕೂಡ ಹೇಳಿದ್ದೆ, ನನ್ನ ಮನೆಯವ್ರಿಗೆ ಕೂಡ ಈ ಪೀಸ್ ಎಲ್ಲ ಅಂದ್ರೆ ತರಕಾರಿ ಪೀಸ್ ಎಲ್ಲ ದೊಡ್ಡದಿರ್ಬೇಕು ಅಂತ. ನನ್ ಕೂಡ ಹಾಗೇನೆ, ಅದು ತರಕಾರಿ ಪೀಸ್ ಎಲ್ಲ ತಿನ್ನೋ ತರ ಇರ್ಬೇಕು, ನಮ್ಗೆ ಬಾಯಿಗೆ ಸಿಗೋ ತರ ಇರ್ಬೇಕು, ತುಂಬಾ ಬೇಯಲಿಕ್ಬಾರ್ದು ಆ ತರ. ಅದಕ್ಕೋಸ್ಕರ ನಾನು ದೊಡ್ಡ ಪೀಸೆ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ, 2 ಕೆಂಪು ಮೆಣಸು, ಹಾಗೇನೆ ಇಂಗು, ಕರಿಬೇವು, ಸಾಸಿವೆ ಎಲ್ಲ ಹಾಕಿ ನಂತರ 2-3 ಈರುಳ್ಳಿ ಹಾಕೊಂಡಿದ್ದೀನಿ. ನಂತರ ಸ್ವಲ್ಪ ಬಾಡಿದ್ರೆ ಸಾಕಾಗ್ಬಿಡುತ್ತೆ ಈರುಳ್ಳಿ. ನಂತರ ಹಚ್ಚಿಟ್ಟೆ ಎಲ್ಲ ತರಕಾರಿಗಳನ್ನ ಹಾಕೋಬೇಕು. ನಂತರ ಉಪ್ಪು ಹಾಗೇನೆ ನೀರನ್ನು ಹಾಕಿ ಬೇಯಿಸ್ಕೋಬೇಕು.
ಇಲ್ಲಿ ತರಕಾರಿ ಎಲ್ಲ ಅರ್ಧ ಬೆಂದಾದ್ಮೇಲೆ ಹುಳಿ ನೀರನ್ನ ಹಾಕೊಳ್ತಿದೀನಿ. ಆ ನಂತರ ನಾವು ಬೇಯಿಸಿಟ್ಟ ತೊಗರಿ ಬೇಳೆಯನ್ನು ಅಲ್ಲೇ ಸ್ಪೂನಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಸಾಕಾಗ್ಬಿಡುತ್ತೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಫಸ್ಟಿಗೆ ನಾವು ಈ ಸಾಂಬಾರು ಹುಡಿ ಕೂಡ ಹಾಕೋಬಹುದು. ನಾನಂದ್ರೆ ಅದು ಕೆಲವೊಮ್ಮೆ ಗಂಟು ತರ ಆಗುತ್ತೆ, ನಾವು ಡೈರೆಕ್ಟ್ ಆಗಿ ಸಾಂಬಾರು ಹುಡಿ ಹಾಕಿದಾಗ ಗಂಟು ತರ ಆಗುತ್ತೆ. ಅದಕ್ಕೆ ನಾನು ಈ ತೊಗರಿ ಬೇಳೆ ಎಲ್ಲ ಬೇಯಿಸಿದ ಕುಕ್ಕರ್ಗೆ ಸ್ವಲ್ಪ ಹಾಕಿ ಪುಡಿಯನ್ನ ಹಾಕಿ ಒಂದು 3 ಸ್ಪೂನ್ ಪುಡಿಯನ್ನ ಹಾಕೊಂಡಿದೀನಿ. ಪುಡಿ ಹಾಕಿ ಅದಕ್ಕೆ ನೀರ್ ಹಾಕಿ ಇದಕ್ಕೆ ಸಾಂಬಾರಿಗೆ ಆಡ್ ಮಾಡ್ಕೋತಿದ್ದೀನಿ. ನಾವ್ ಈ ಮೂಡೆ ಇಡ್ಲಿ ಅದೆಲ್ಲ ಇದ್ರೆ ಅಂತೂ ಸಾಂಬಾರು ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ತುಂಬಾನೇ ಮಾಡ್ಕೊಂಡಿದ್ದೀನಿ. ಮತ್ತೆ ತುಂಬಾ ದಪ್ಪ ಕೂಡ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಆದಷ್ಟು ತೆಳುವಾಗೆ ಮಾಡ್ಕೊಂಡೆ. ನಂತರ ಬೆಲ್ಲ ಹುಳಿ ಬೆಲ್ಲ ಅಂತೂ ಈ ಸಾಂಬಾರಿಗೆ ಬೇಕೇ ಬೇಕು, ಇಲ್ಲಾಂದ್ರೆ ಟೇಸ್ಟ್ ಬರೋದೇ ಇಲ್ಲ. ಕೊನೆಗೆ ಈ ಕೊತ್ತಂಬರಿ ಸೊಪ್ಪು ಅಂತೂ ಹಾಕೊಂಡ್ರೆ ತುಂಬಾ ಚೆನ್ನಾಗಿರೋ ರುಚಿಯಾದ ಒಂದು ಸಾಂಬಾರ್ ರೆಡಿ ಆಗ್ಬಿಡುತ್ತೆ. ಇದಂತೂ ಈ ಮೂಡೆ ಇಡ್ಲಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ರೈಸ್ ಕೂಡ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇರೆ ಕೂಡ ತರಕಾರಿ ಆಡ್ ಮಾಡ್ಕೋಬಹುದು. ನಾನು ಈ 3 ತರಕಾರಿಗಳನ್ನ ಆಡ್ ಮಾಡ್ಕೊಂಡು ಸಾಂಬಾರ್ ಮಾಡ್ಕೊಂಡಿದ್ದೀನಿ. ಮನೆ ನಮ್ದು ಕೆಲವೊಂದ್ಸಲ ತಿಂಡಿ ಧ್ರುವಿ ಜೊತೆನೆ ಆಗ್ಬಿಡತ್ತೆ, ಕೆಲವೊಂದ್ಸಲ ಲೇಟ್ ಆಗತ್ತೆ. ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು, ಅಂದ್ರೆ ಇವ್ರಿಗೆ ಬಿಟ್ಟು ಬರೋದು, ಸ್ಕೂಲಿಗೆ ಬಿಟ್ಟು ಬಂದು ನಂತರ ನಮ್ದು ತಿಂಡಿ ಆಗುತ್ತೆ. ಇದು ಕೂಡ ಲೇಟ್ ಆಗಿತ್ತು, ನಂತರನೇ ತಿಂಡಿ ಮಾಡ್ಕೋತಿದ್ದೀವಿ. ನಮ್ಗೆ ಒಂದು ಗೃಹ ಪ್ರವೇಶಕ್ಕೆ ಕೂಡ ಹೋಗ್ಲಿಕ್ಕಿತ್ತು. ನಂದು ಕ್ಲೋಸ್ ಫ್ರೆಂಡ್ ಕೀರ್ತಿ ಅಂತ, ಅವಳು ಇನ್ವೈಟ್ ಕೂಡ ಮಾಡಿದ್ಲ ಬರ್ಲೇಬೇಕು ಅಂತ, ಅದಕ್ಕೋಸ್ಕರ ಹೋಗೋದಿತ್ತು. ಕ್ಲೋಸ್ ಫ್ರೆಂಡ್ ಅಂದ್ರೆ ನಂದು ಚೈಲ್ಡ್ಹುಡ್ ಫ್ರೆಂಡ್ ಅವಳು. ನಮ್ದು ಕಾಲೇಜ್ ಎಲ್ಲ ಒಟ್ಟಿಗೆ ಆಗಿರುವಂತದ್ದು, ಡಬಲ್ ಗ್ರಾಜುಯೇಷನ್ ತನಕನು ಕೂಡ ನಾವು ಒಟ್ಟಿಗೆ ಇದ್ದವರು. ಹಾಗೆ ನಾನು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೆ. ನಾನಂತೂ ರೆಡಿ ಆಗ್ಬಿಟ್ಟಿದ್ದೆ ಅರ್ಧದಷ್ಟು, ಬಟ್ ಇವ್ರು ರೆಡಿ ಆಗಿರ್ಲಿಲ್ಲ. ಅಲ್ಲಿ ಆ ಕಡೆ ಅಂದ್ರೆ ನಮ್ಗೆ ನೀರ್ ಇರ್ಲಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಒಂದು 11 ಗಂಟೆ ಆಚೆ ನೀರ್ ಕೂಡ ಬಂತು. ಇವ್ರು ನೀರ್ ತುಂಬಿಸ್ತೀನಿ, ನೀರ್ ರೆಡಿ ಆಗಿರು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿಲ್ಲೇ ರೆಡಿ ಆಗ್ತಿದ್ದೀನಿ. ನಾನು ಯೂಸ್ ಮಾಡೋದು ಏನು, ಒಂದು ಹೈಬ್ರೋ ಬೇಸಲ್, ಹಾಗೇನೆ ಐಟೆಕ್ಸ್ ಅವರ ಕಾಜಲ್, ಹಾಗೇನೆ ಯಾರ್ಡ್ಲಿ ಅವರ ಪೌಡ್ರು, ಹಾಗೆ ಈ ಮಿಬಿಲಿಯನ್ ಅವರ ಲಿಪ್ಸ್ಟಿಕ್. ಒಂದು ಕೈಗೆ ವಾಚ್, ಒಂದು ಕೈಗೆ 2 ಬ್ಯಾಂಗಲ್ಸ್, ಅಷ್ಟೇ ನಮ್ದು ಮೇಕಪ್ ಎಲ್ಲ ಮುಗೀತು. ಹಾಗೆ ಹಣೆಗೆ ಒಂದು ಸ್ಟಿಕ್ಕರ್ ಇಟ್ಟು ಸಿಂಪಲ್ ಆಗಿ ರೆಡಿ ಆದೆ. ಒಂದು ವಾರದ ನಂತರ ನೀರು ಅದೇ 1 ವಾರದ ಬೊಕ್ಕ ನೀರು.
ಲುಕ್ಕೇ ಬೇರೆ. ಹರಿ ಓಂ. ಗೋಪಾಲ ವಿಮಲ ಬೇರೆ ವಂಚಿಗಳ ಜೋಕುಲು ಕಿರಣ್ ನನಗೆ ಸೇರಿದು ದೇವನ ಮನೆಗೆ ಮನಸ್ಸಿಗೆ ನೆಮ್ಮದಿ ತಂಡ ಮನೆ ಹಾಕಲಿಕ್ಕೆ ಅದೇ ಹಣೆ ಇತ್ತೊಂಗಿ ಕೊರ್ಲ ಕಟ್ಟದ ಈ ಒಂಜಿ ಒಟಾರೋಡು ಜಾಗ ಖರೀದಿ ಮಾಡಿದ್ರು ಸುಂದರವಾದ ಭವ್ಯವಾದ ಒಂಜಿ ಇಲ್ಲಿನ ಕಟ್ಟಿದೇರು. ಆ ಇಲ್ಲಿನ ಶಾಸ್ತ್ರೋಕ್ತವಾದ ಕೋಡೆ ಪೂಜೆ ಇವಿ ಪ್ರಕಾರ ಆ ಇಲ್ಲೋಕ್ಕೆ ಗೃಹ ಪ್ರವೇಶ ಆದರೆ ವಿಶೇಷವಾದ ಇಲ್ಲಿ ನಮ್ಮ ಹರಿಹರ ತಂಡ ಮುಲ್ಕಿ ದೇವನಗೆ ಭಜನೆ ಇದ್ದಲ್ಲಿ ಭಜನೆ ಇಲ್ಲಗೆ ಭಜನೆ ಇದ್ದಲ್ಲಿ ಪಡ ರಾಮನ ಹೆಂಚಿನ ಆವಾಸ್ಥಾನ ಹೆಂಚಿರೋದು ಅವ್ರ ವ್ಯಾಪಾರ ಸದಾ ನೆಮ್ಮದಿ ಇಟ್ಕೊಂಡು ಇಲ್ಲಿ ಭಾರಿ ಹೊರದು ಇಷ್ಟ ಎಲ್ಲಿ ಬರ್ನಾಗಲೇ ಲೆಕ್ಕ ಬಾಡಿಯ ಭಜನೆ ಅವನುಂಡು ಬಂದು ಭಜನೆ ಮನೆ ನೀವರ ಮನೆ ಹಾಕೊಂಡು ಬಚ್ಚ ನಿಜವಾದ ಈ ಇಲ್ಲ ಸದಾ ದೇವರನ್ನ ಆವಾಸ ಖಂಡಿತ ಇಟ್ಕೊಂಡು ಇಲ್ಲದಾಗಲೇ ಲೆಟ್ಟೆ ಹಾಕೊಂಡು ವಿಶೇಷವಾದ ಹರಿಹರ ತಂಡದವರು ಭಾರಿ ಹೊರಲ ಕಂಡದ ಭಜನೆ ಮತ್ತದ ಇಲ್ಲ ಪಾವನ ಮಾಡ್ತಾರೆ ನನಾದಿ ಕನಸು ಬಂದು ಇಲ್ಲ ಮುಗಿಲು ಕಟ್ಟಿದೆ ಇವಾಗ ಉದ್ದೇಶ ಕಟ್ಟಿದಾಗ ಕನಸು ಪೂರ್ಣ ನನಸಾದ ಈ ಇಲ್ಲಡ್ ಸುಖ ಶಾಂತಿ ಸೌಭಾಗ್ಯ ನೆರವೆಲ್ಲ ಕಾವಾಡು ಅಂಚನೆ ನಿಗಲ್ಲ ಈ ಭಜನಾ ತಂಡಗಳ ಶ್ರೇಯಸ್ ಅವಳ ಬೆಲ್ಪಿನ ಪ್ರಾರ್ಥನೆ ತೊಟ್ಟು ಇಲ್ಲದಲ್ಲಿ ಕೊರಲೆ ಈ ಒಂದು ಪ್ರಸಾದ ಸ್ವೀಕಾರ ಮಾಡ್ಬೋದು. ಧನ್ಯವಾದಗಳು. ಫಂಕ್ಷನ್ ಹೋಗಿ ಅಂತ ತುಂಬಾನೇ ಖುಷಿ ಆಯ್ತು. ಅಂದ್ರೆ ನನ್ನ ಫ್ರೆಂಡ್ ಹಾಗೇನೆ ಫ್ಯಾಮಿಲಿ ಹಾಗೇನೆ ನಮ್ದು ಅಮ್ಮನ ಊರಿನವರು ಕೂಡ ಎಲ್ಲ ಸಿಕ್ಕಿದ್ರು, ಅಕ್ಕ ಕೂಡ ಬಂದಿದ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಇಲ್ಲಿಗೆ ಈ ವ್ಲಾಗ್ ಅನ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ದು ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.